ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ವಿಡಿಯೋ ಬಂದ್ಬಿಟ್ಟು ಮೈ ಡ್ರೀಮ್. ನಾನು ಮ್ಯಾನಿಫೆಸ್ಟ್ ಮಾಡಿ ತೊಗೊಂಡಿದ್ದು. ನೀವು ಫಸ್ಟ್ ಬ್ಲಾಗಲ್ಲಿ ನೋಡಿರಬೇಕು, ನೀವೇ ಹೇಳಿದ್ರಿ ವಾಯ್ಸ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ. ಸೊ ಹಂಗಾಗಿ ನಾನು ತೊಗೊಂಡಿದ್ದು ಡಿ ಜೆ ಮೈಕ್ ಮಿನಿ. ಇದು ಬಂದ್ಬಿಟ್ಟು ಎಷ್ಟು ಚಿಕ್ಕದಿದೆ ನೋಡಿ. ಇದಕ್ಕಿಂತ ಇನ್ನೂ 20,000 30,000 ತನಕ ಇದೆ. ಬಟ್ ನನಗೆ ಬೇಕಿದ್ದು ಚಿಕ್ಕದು, ಸೊ ಚಿಕ್ಕದು ತಗೊಂಡೆ. ಡಿ ಜೆ ಮೈಕ್ ಮಿನಿ ಅಂತ ಬ್ರ್ಯಾಂಡಿಂಗ್ ಇದೆ. ಇಲ್ಲಿ ಮೈಕ್ದು 10 ವೇಟ್ ಇದೆ, 10 ಗ್ರಾಮ್ಸ್ ಇದೆ. ಮೈಕ್ ವೇಟ್ 10 ಗ್ರಾಮ್ಸ್ ಇರುತ್ತೆ. ಮತ್ತು ಇದು ಆಡಿಯೋ ಅಂತ ಏನೋ ಕೊಟ್ಟಿದ್ದಾರೆ. ಮತ್ತು ಇದು 48 ಅವರ್ಸ್ ಚಾರ್ಜಿಂಗ್ ಆಗುತ್ತೆ ಅಂತ. ಟೋಟಲ್ ಕೇಸ್ 48 ಅವರ್ಸ್ ಬರುತ್ತೆ. ಮತ್ತು ಇದು ಆ್ಯಕ್ಷನ್ ಕ್ಯಾಮ್ರಾಸ್ಗೂ ಕನೆಕ್ಟ್ ಆಗುತ್ತೆ, ಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ ವಿತೌಟ್ ಎನಿ ಬ್ಲೂಟೂತ್ ಕನೆಕ್ಷನ್. ಮತ್ತು ಏನೋ ಇದೆ ಕೇಸಲ್ಲಿ ರಿಸೀವರ್ ಇದೆ, ಟ್ರಾನ್ಸ್ಮಿಟರ್ ಇದೆ, ಚಾರ್ಜರ್ ಇದೆ. ಬಂದು ನೋಡೋಣ. ಅದೇ ಓಪನ್ ಮಾಡಿದ್ದೀನಿ ಒಂದ್ಸರಿ ನೋಡಿದ್ದೀನಿ. ಅದಕ್ಕೆ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ನೋಡಿದ್ದೀನಿ, ಬಂದ ತಕ್ಷಣ ನೋಡಿದ್ದೀನಿ. ಪ್ಯಾಕೇಜಿಂಗ್ ನೋಡಿ, ಎಷ್ಟು ಸಖತ್ತಾಗಿದೆ, ಚೆನ್ನಾಗಿದೆ. ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ. ಡಿ ಜೆ ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಕನೆಕ್ಟ್ ಚಾರ್ಜರ್ ಮತ್ತು ಚಾರ್ಜಿಂಗ್ ವೈರ್ ಮತ್ತು ಅದು 3.5 mm ಜಾಕ್ ಕೊಟ್ಟಿದ್ದಾರೆ. ಮತ್ತು ಡೆಡ್ ಕ್ಯಾಟ್ಸ್ ಕೊಟ್ಟಿದ್ದಾರೆ. ಇದು ಬೇಸ್ಟ್. ಡಿ ಜೆ ಮೈಕ್ ಮಿನಿ. ಈ ಕೇಸ್ 48 ಅವರ್ಸ್ ಚಾರ್ಜಿಂಗ್ ಕೊಡುತ್ತೆ ಅಂತೆ. ಮಾಡಿದ ತಕ್ಷಣ ನಿಮ್ಗೆ ಕಾಣಿಸುತ್ತೆ ನೋಡಿ, ಲೈಟ್ ಎಲ್ಲ. ಇದರಲ್ಲಿ ನಮಗೆ ಕೊಟ್ಟಿದ್ದು ಒಂದು ರಿಸೀವರ್, ಒಂದು ಟ್ರಾನ್ಸ್ಮಿಟರ್, ಎರಡು ಟ್ರಾನ್ಸ್ಮಿಟರ್ ಮತ್ತು ಸಿ ಟೈಪ್ ಕೊಟ್ಟಿದ್ದಾರೆ. ಅದು ಮೊಬೈಲ್ ಕನೆಕ್ಟ್ ಮಾಡೋಕ್ಕೆ ಸಿ ಟೈಪ್ ಕೊಟ್ಟಿದ್ದಾರೆ. iPhone 13, 12, 14 ಆ ಥರ ಅವರಿಗೆ ಲೈಟಿಂಗ್ ಸಪ್ರೇಟ್ ತಗೋಬೇಕಾಗುತ್ತೆ. ಒಂದು 4K 5K ಇದೆ, ವರ್ಷಲ್ ಬೇಕಾದ್ರೆ 5K ಇದೆ. ಅದೊಂದು ಸಪ್ರೇಟ್ ತಗೋಬೇಕು. ಈಗ ಬರೋ ಮೊಬೈಲ್ಸ್ ಎಲ್ಲ ಸಿ ಟೈಪೇ ಕೊಟ್ಟಿದ್ದಾರೆ. ಇದು ಕೇಸ್ ನೋಡಿ. ಇದು ಕ್ಯಾಮ್ರಾ ಕನೆಕ್ಷನ್ಗೆ, ಟ್ರಾನ್ಸ್ಮಿಟರ್ ಕನೆಕ್ಟ್ ರಿಸೀವರ್ ಕನೆಕ್ಟ್ ಮಾಡಿ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಏನೇ ಬ್ಲೂಟೂತ್ ಕನೆಕ್ಷನ್ ಏನೂ ಬೇಕಾಗಿಲ್ಲ. ಇದೊಂದು ಚೆನ್ನಾಗಿದೆ. ಇದು ಚಾರ್ಜಿಂಗ್ ಕೇಬಲ್ ಒಂದು USB to C ಕೊಟ್ಟಿದ್ದಾರೆ. ಡೆಡ್ ಕ್ಯಾಟ್ಸ್ ಕೊಟ್ಟಿದ್ದಾರೆ, 4 ಡೆಡ್ ಕ್ಯಾಟ್ಸ್ ಕೊಟ್ಟಿದ್ದಾರೆ. 2 ಬ್ಲ್ಯಾಕ್ ಮತ್ತು 2 ಗ್ರೇ ಕಲರ್ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. ಇದು ಹೆಂಗಿದೆ ಯೂಸ್ ಮಾಡಿ. ಇವಾಗ ನಾನು ಮಾತಾಡ್ತಿರೋದು ನಾರ್ಮಲ್ ವಾಯ್ಸು. ಯೂಸ್ ಮಾಡಿ ನೆಕ್ಸ್ಟ್ ಬೇರೆ ಕ್ಲಿಪ್ಪಲ್ಲಿ ತೋರಿಸ್ತೀನಿ, ಬನ್ನಿ. ಓಕೆ ಗೈಸ್, ಇವಾಗ ಕನೆಕ್ಟ್ ಮಾಡಿದ್ದೀನಿ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ. ಅದು ಹೆಂಗಿದೆ ಅಂತ ನಿಮ್ಗೆ ವಾಯ್ಸ್ ಗೊತ್ತಾಗುತ್ತೆ. ಫುಲ್ ನಾರ್ಮಲ್ ವಾಯ್ಸ್ಗೂ ಇದಕ್ಕೂ ತುಂಬ ಚೇಂಜ್ ಇರುತ್ತೆ. ಇದನ್ನು ಹಿಂಗೂ ಕನೆಕ್ಟ್ ಮಾಡ್ಕೋಬೋದು. ಹಿಂದೆ ಮ್ಯಾಗ್ನೆಟ್ ಹಾಕೊಂಡ್ಬಿಟ್ಟು ಕನೆಕ್ಟ್ ಮಾಡ್ಕೋಬೋದು, ಚೆನ್ನಾಗಿದೆ. ಬಟ್ ಇನ್ನೊಂದೇನೆಂದರೆ ಒಳಗಡೆ ಉಲ್ಟಾ ಇಟ್ಕೊಂಡು ಮ್ಯಾಗ್ನೆಟ್ ಹಾಕೊಂಡ್ರೆ ಏನೂ ಕಾಣಿಸೋದಿಲ್ಲ. ಎಷ್ಟು ಕ್ಯಾಜುವಲ್ ಆಗಿದೆ ನೋಡಿ, ಚೆನ್ನಾಗಿದೆ. ಇನ್ನೊಂದು ಥರನೂ ಕನೆಕ್ಟ್ ಮಾಡ್ಕೋಬೋದು ಬಾಡಿಗೆ, ಟಿ ಶರ್ಟ್ಗೆ ಕ್ಲಿಪ್ ಥರ ಇದೆ. ಕ್ಲಿಪ್ ಥರ ಇಟ್ಕೊಂಡು ಹಿಂಗೂ ಮಾಡ್ಬೋದು. ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ, ವಾಯ್ಸ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫಸ್ಟ್ ಕ್ಲಿಪ್ಗೂ ವಿತೌಟ್ ಮೈಕ್ ಅಂಡ್ ವಿತ್ ಮೈಕ್ ಎಷ್ಟು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ ನಿಮಗೆ. ಡೆಡ್ ಕ್ಯಾಟ್ಸ್ ಹಾಕಿ ನೋಡೋಣ. ಫ್ಯಾನ್ ಆನ್ ಮಾಡಿದ್ದೀನಿ, ಸೌಂಡ್ ಬಂದಿರುತ್ತೆ ಅನಿಸುತ್ತೆ. ಇಲ್ಲ, ಇದು ಡೆಡ್ ಕ್ಯಾಟ್ಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೊಫೆಷ್ನಲ್ ತಗೋಬೇಕಾಗ್ತದೆ, ಪ್ರೊಫೆಷ್ನಲ್ ವೀಡಿಯೋಗ್ರಾಫರ್. ಚೆನ್ನಾಗಿದೆನಾ? ಹಿಂಗೆ ಚೆನ್ನಾಗಿದೆನಾ?
ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಆ ವಾಯ್ಸ್ ಹೆಂಗೆ ಬರ್ತಿದೆ ಅನ್ನೋದು ಕಮೆಂಟ್ಸಲ್ಲಿ ಹೇಳಿ. ಇಷ್ಟ ಗೈಸ್, ಚೆನ್ನಾಗಿದೆ ಅನಿಸುತ್ತೆ ಈ ವಿಡಿಯೋ. ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಥರ ಮೈಕ್ ಒಂದಿದೆ, ಮೈಕು ತೊಗೊಳ್ಳಿ. ಯಾರಾದರೂ ಈಗೀಗ ಯೂಟ್ಯೂಬ್ ನಾನು ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ, ಯೂಟ್ಯೂಬ್ ಅಂತ ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಮಂತ್ ಆಯಿತು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಫಸ್ಟ್ ಮೇನ್ ಕ್ಯಾಮ್ರಾ ಬೇಕು, ಈ ಥರ ಒಂದು ಮೈಕ್ ಬೇಕು. ಮೈಕ್ ಇದ್ದರೆ ಎನಿಥಿಂಗ್ ದೇ ಕ್ಯಾನ್ ಡೂ. ಅಷ್ಟೇ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅಂದರೆ ನಿಮಗೆ ಇನ್ನೇನಾದರೂ ವೀಡಿಯೋ ಅಲ್ಲಿ ಏನಾದರೂ ನಿಮಗೆ ಇನ್ನೂ ಆ್ಯಡಪ್ ಆಗಬೇಕು ಕ್ವಾಲಿಟಿ ಬಗ್ಗೆ, ಕ್ವಾಲಿಟಿ ಬಗ್ಗೆ ಏನಾದರೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೆ ಇನ್ನೇನಾದರೂ ಕ್ವಾಲಿಟಿ ಏನಾದರೂ ಕಡಿಮೆ ಆದರೆ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಮಾಡ್ತೀನಿ. ಇಷ್ಟು ದಿನ ಮೇನ್ ರೀಸನ್ ನಾನು ವೀಡಿಯೋ ಸ್ಟಾಪ್ ಮಾಡೋಕ್ಕೆ ಮೇನ್ ರೀಸನ್ ಈ ಮೈಕ್ ಇರಲಿಲ್ಲ. ಅಂಜನಾದ್ರಿ ವೀಡಿಯೋ ಮಾಡಿದಾಗೂ ಹೆಂಗಂದರೆ ಫುಲ್ ಎಲ್ಲ ಜನ ಇದ್ದರು, ಮೈಕ್ ಬೇರೆ ಇರಲಿಲ್ಲ. ಆದರೂ ಹಾಗೆ ಮಾಡಿದ್ದೀನಿ. ಬಟ್ ಆ ವೀಡಿಯೋಗೆ ಕಮೆಂಟ್ಸಲ್ಲೆಲ್ಲ ವಾಯ್ಸ್ ಚೆನ್ನಾಗಿರಲಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೆ ಜಾಸ್ತಿ ಆಯಿತು, ವಾಯ್ಸ್ ಚೆನ್ನಾಗಿರಲಿಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಮತ್ತು ನಮ್ಮ ಫ್ರೆಂಡ್ಸು ಹೇಳಿದ್ರು, ತುಂಬ ಜನ ಹೇಳಿದ್ರು ವಾಯ್ಸ್ ಕ್ಲಾರಿಟಿ ಇರಲಿಲ್ಲ ಅಂತ. ಸೊ ಹಂಗಾಗಿ ನಾನು ಮ್ಯಾನಿಫೆಸ್ಟ್ ಮಾಡಿ ತೊಗೊಂಡಿರೋದಿದು. ನೋಡಿ, ಕಮೆಂಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈ ಮೈಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಭಯ ಇಲ್ಲದೆ ಮಾತಾಡ್ತಿದ್ದೀನಿ, ಅದೊಂದು. ಈ ಒಂದು ಸ್ಟೇಜ್ ಫೇರ್ ಒಂದು ಭಯ, ಒಂದು ಈ ಕ್ಯಾಮ್ರಾ ಮುಂದೆ ಮಾತಾಡೋದೊಂದು ತುಂಬ ಭಯ. ಆದರೂ ಕಲಿತಿದ್ದೀನಿ. ಬಟ್ ಇನ್ನೊಂದು ಗೈಸ್, ಇಷ್ಟು ದಿನ ವೇಟ್ ಮಾಡಿದ್ದು, ಬಟ್ ಇನ್ನು ಮುಂದೆ ನೀವು ವೇಟ್ ಮಾಡಬೇಡಿ. ಅಂದರೆ ಮಂತ್ಲಿ 2 ವೀಡಿಯೋಸ್ ಆದರೂ ಬಂದೇ ಬರುತ್ತೆ. ಇಷ್ಟು ದಿನ ತುಂಬ ಲೇಟ್ ಆಯಿತು. ಫಸ್ಟ್ ವೀಡಿಯೋ ಬಿಟ್ಬಿಟ್ಟು ಆಲೇ ಇದು ಥರ್ಡ್ ಮಂತ್ ಸ್ಟಾರ್ಟ್ ಆಗಿದೆ, ಆದರೂ ಇನ್ನೂ ಬಿಟ್ಟಿಲ್ಲ. ಅದಕ್ಕೆ ಇದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇಷ್ಟ ಗೈಸ್, ಥ್ಯಾಂಕ್ ಯು. ಹೆಂಗಿದೆ ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೆಂಗಿದೆ ಅಂತ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.